ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ರೀಸೆಂಟ್ ಆಗಿ SBI ಚೇರ್ಮನ್ ದಿನೇಶ್ ಕರ್ ಅವರಿಂದ ಒಂದು ಇನ್ಫಾರ್ಮೇಶನ್ ಇತ್ತು. ಸೊ ನ್ಯೂಸ್ ಅಲ್ಲೆಲ್ಲ ನೋಡಿದ್ವಿ ನಾವು ರೀಸೆಂಟ್ ಆಗಿ 3 to 4 ಡೇಸ್ ಇಂದ. ಸೊ ಅಂದ್ರೆ ಹೈರಿಂಗ್ ರಿಲೇಟೆಡ್. ಸೊ SBI ನಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತಲ್ಲ SBI ನಲ್ಲಿ ಪ್ರತಿ ವರ್ಷ. ಸೊ ಈ ವರ್ಷ ಟೋಟಲ್ ಆಗಿ ನ್ಯೂಸ್ ಪ್ರಕಾರ ಟೋಟಲಿ 12,000 ಫ್ರೆಶರ್ಸ್, 85% ಇಂಜಿನಿಯರ್ಸ್ ಅಂತ ಮಾತ್ರ. ಇದು ಬ್ರೇಕಿಂಗ್ ನ್ಯೂಸ್ ಆಗಿರೋದು. ಆಕ್ಚುಲಿ ಪ್ರತಿ ವರ್ಷ SBI ಅಂದ್ರೆ ಇಲ್ಲಿ ನ್ಯೂಸ್ ನೋಡಿ, ಬಿಸ್ನೆಸ್ ಟುಡೇ ಇಂದ ಇದು SBI ಟು ಹೈರ್ 12,000 ಫ್ರೆಶರ್ಸ್. ಅದರಲ್ಲಿ 85% ಇಂಜಿನಿಯರ್ಸ್ ಅಂತ. ಗ್ರಾಜುಯೇಟ್ಸ್ ಇನ್ ಬ್ಯಾಂಕಿಂಗ್ ಬಿಗ್ಗೆಸ್ಟ್ ಎಕ್ಸ್ಪೆನ್ಸ್. ಸೊ ಟೆಕ್ನಾಲಜಿಕಲ್ಲಿ ಅಪ್ಗ್ರೇಡಿಂಗ್, ಸೊ ಟೆಕ್ನಾಲಜಿಕಲ್ ಪರ್ಪಸ್ ಗೆ ಇಂಜಿನಿಯರ್ಸ್ ನ ಪ್ರಿಫರ್ ಮಾಡ್ತಿದಾರಂತೆ. ಕಂಪ್ಲೀಟ್ ಆಗಿ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಇನ್ನೂ ಬಂದಿಲ್ಲ. ಸೊ ಆ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಬಂದ ಮೇಲೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಏನನ್ನೋದು. ಸೊ ಪ್ರತಿ ವರ್ಷ ಏನ್ ಮಾಡುತ್ತೆ SBI ದವರು, SBI PO ಮತ್ತೆ SBI ಕ್ಲರ್ಕ್ ಬರುತ್ತಲ್ಲ. ಸೊ ಎಸ್ ಬಿ ಐ ಪಿ ಒ ಪ್ರತಿ ವರ್ಷ ಏನಂದ್ರೆ ಅರೌಂಡ್ 1800 ಟು 2000. ಸೊ ಅರೌಂಡ್ 2200. ಸೊ ಈ ತರ ಈ ನಂಬರ್ಸ್ ಗಳಲ್ಲಿ ಪ್ರೊಬೇಷನರಿ ಆಫೀಸರ್ಸ್, ಪ್ರೊಬೇಷನರಿ ಆಫೀಸರ್ಸ್ ಪೋಸ್ಟ್ ಇರ್ತಿದ್ದಾರೆ. ಸೊ ಬಟ್ ಈ ವರ್ಷ ಈ 12,000 ಅಂದ್ರೆ ಹ್ಯೂಜ್, ಹೈಯೆಸ್ಟ್, ಫಸ್ಟ್ ಟೈಮ್ ಇಷ್ಟೊಂದು ಹೈಯೆಸ್ಟ್ ಆಗಿ ಆಫೀಸರ್ಸ್ ನ ರಿಕ್ರೂಟ್ ಮಾಡ್ಕೊತಿರೋದು ಅನ್ಸುತ್ತೆ. ಸೊ ಇನ್ನು ನೋಟಿಫಿಕೇಶನ್ ಬಂದ್ಮೇಲೆನೆ ಗೊತ್ತಾಗೋದು ಯಾವ್ದು ಎಷ್ಟು ಅಂತ ಇಂಜಿನಿಯರ್ಸ್. ಸೊ ಎಂಜಿನಿಯರ್ಸ್ ನ ಪ್ರತಿ ವರ್ಷ ಪೋಸ್ಟ್ ಅಲ್ಲಿ ತಗೋತಿದ್ರು. ಅಂದ್ರೆ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಬರ್ತಾರೆ. ಸ್ಪೆಷಲಿಸ್ಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇವಾಗ IT ಡಿಪಾರ್ಟ್ಮೆಂಟ್ ಅಲ್ಲಿ, ಬ್ಯಾಂಕ್ ಅಲ್ಲಿ, IT ಇದರಲ್ಲಿ, ಸೊ ಯೋನೋ IT ಸಾಫ್ಟ್ವೇರ್ಗಳಲ್ಲಿ, ಅಥವಾ ಸ್ಪೆಸಿಫಿಕಲಿ ಬ್ಯಾಂಕಿಂಗ್, ಏನಾದ್ರು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪರ್ಟಿಕ್ಯುಲರ್ಲಿ SBI. ಸೊ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್, ಸೊ ಆ ತರ ಟೂಲ್ಸ್ ಗಳು ಸೊ ಯೂಸ್ ಮಾಡಕ್ ಈಸಿ ಆಗ್ಲಿ, ಮತ್ತು ಅದರಲ್ಲಿ ಇಂಜಿನಿಯರ್ಸ್ಗೆ ಇದೆಲ್ಲ ಆತರ ಡಿಗ್ರಿ ಎಲ್ಲ ಕಲ್ತಿರೋದ್ರಲ್ಲಿ ಟೆಕ್ನಾಲಜಿಕಲ್, ಸೊ ಟೆಕ್ನಿಕಲ್ ಅಪ್ಗ್ರೇಡೇಷನ್ ಮತ್ತೆ ಇವರಿಗೆ ಟ್ರೈನಿಂಗ್ ಕೊಟ್ಟು ಅದೆಲ್ಲ ಮಾಡೋದು ಬೇಕಾಗಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ಮೇ ಬಿ ಈ ಯೋಚನೆ ಮಾಡಿರ್ಬೋದು. ಸೊ ಇದು ಇನ್ನೂ ಸಾರ್ಟ್ ಔಟ್ ಆಗಿಲ್ಲ. ಸೊ ಇವಾಗ ನೋಟಿಫಿಕೇಶನ್ ಬಂದ್ಮೇಲೆ ನಮ್ಗೆ ಎವ್ರಿಥಿಂಗ್ ಡೀಟೇಲ್ ಆಗಿ ಗೊತ್ತಾಗೋದು. ಇವಾಗ ಏನಾದ್ರು ಕ್ರೈಟೇರಿಯಾ ಮಾಡಿದಾರಾ, ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಏನಾದ್ರು ಕ್ರೈಟೇರಿಯಾ ಇಡ್ತಾರೋ. ಪ್ರತಿ ವರ್ಷ ಏನಾಗ್ತೈತೆ ಅಂದ್ರೆ SBI PO ಜಸ್ಟ್ ಎನಿ ಗ್ರಾಜುಯೇಟ್ಸ್, ಸೊ ಗ್ರಾಜುಯೇಟ್ಸ್ ನ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಗ್ರಾಜುಯೇಟ್ಸ್ ಅಫ್ಕೋರ್ಸ್ ಈ ವರ್ಷನೇ ಇರುತ್ತೆ. ಸೊ ಇನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ ಅಂತಂದ್ರೆ, ಈ ಮಿನಿಮಮ್ ಪೋಸ್ಟ್ ಅನ್ಸು ಬಂದೇ ಬರುತ್ತೆ. ಸೊ ಈ 12,000 ಅಂತ ಹೇಳಿದಾರೆ ಅಂತಂದ್ರೆ, ಅಫ್ಕೋರ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ನಂಬರ್ ಆಫ್ ವೇಕೆನ್ಸೀಸ್ ದಿಸ್ ಇಯರ್. ಸೊ ಬಿಸ್ನೆಸ್ ಕೂಡ ಹೆವಿ ಇದೆ SBI. ಸೊ ಅಫ್ಕೋರ್ಸ್ ಅಲ್ಲಿ ವೇಕೆನ್ಸೀಸ್ ತುಂಬಾ ಗ್ರೇಟ್ ಆಗಿರುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಪ್ಲಸ್ ಇದು ಎಂಜಿನಿಯರ್ಸ್ ಗಳಿಗೆ ಗುಡ್ ನ್ಯೂಸ್ ತರ. ಸೊ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ ಒಂಥರ ಗುಡ್ ನ್ಯೂಸ್ ಇದೆ. ಸೊ ಇಷ್ಟು ಅನೌನ್ಸ್ ಮಾಡಿದಾರೆ ಅಂದ್ರೆ ಹೈರ್ ಮಾಡೇ ಮಾಡ್ತಾರೆ. ಸೊ ಅಫ್ಕೋರ್ಸ್ ಇವಾಗ ಪರ್ಟಿಕ್ಯುಲರ್ಲಿ SBI PO ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಸೊ ಅಲ್ಲಿವರೆಗೂ RRB ಮತ್ತೆ IBPS ಗಳ ಎಕ್ಸಾಮ್ಸ್ಗಳು, ಮೇನ್ಸ್ ಎಕ್ಸಾಮ್ಸ್ಗಳು ಇರುತ್ತೆ. ಸೊ ಅಲ್ಲಿ ತನಕ ಆಮೇಲೆ SBI PO ಕರೀತಾರೆ. ಸೊ SBI ಕ್ಲರ್ಕ್ ಅಪ್ಡೇಟ್ ಅಂದ್ರೆ, SBI ಕ್ಲರ್ಕ್ದು ಸೊ ಇನ್ನೂ ರಿಸಲ್ಟ್ ಫೈನಲ್ ಲಿಸ್ಟ್ ಬಂದಿಲ್ಲ ಮೇನ್ಸ್ ಎಕ್ಸಾಮ್ದು. ಸೊ ಇದು ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಬರ್ಬೋದು. ಸೊ ಜುಲೈನಲ್ಲಿ ಬಂದ್ರೆ, ಸೊ ಆಗಸ್ಟ್ ಆಗಸ್ಟ್ ಅಲ್ಲಿ ಸಾರ್ಟ್ ಔಟ್ ಮಾಡ್ತಾನೆ. ಇಲ್ಲ ಅಂತಂದ್ರೆ ಸೆಪ್ಟೆಂಬರ್, ಬಿಫೋರ್ ಸೆಪ್ಟೆಂಬರ್ ಎಂಡ್ ಅಪಾಯಿಂಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡ್ತಾನೆ. ಸೊ ಸೆಪ್ಟೆಂಬರ್ಗೆ ಸಾರ್ಟ್ ಔಟ್ ಆಗಿದ್ರೆ SBI ಕ್ಲರ್ಕ್ ಇಂದು, ಸೊ ನೋಟಿಫಿಕೇಶನ್ ಮೇ ಬಿ ನಾವು ನೆಕ್ಸ್ಟ್ ಇಯರ್ ನೋಡ್ಬೋದು. 25ಗೆ SBI ಕ್ಲರ್ಕ್ ನೋಟಿಫಿಕೇಶನ್ ಆಗ್ಬೋದು, ನೆಕ್ಸ್ಟ್ ನೋಟಿಫಿಕೇಶನ್. ಸೊ ಲೇಟ್ ಆಗೇ ಆಗುತ್ತೆ ಅಫ್ಕೋರ್ಸ್, ಯಾಕಂದ್ರೆ ಆಲ್ಮೋಸ್ಟ್ ಮೋರ್ ದೆನ್ 2 months ಡಿಲೇ ಆಯ್ತಲ್ಲ ರಿಸಲ್ಟ್. ಸೊ SBI ಕ್ಲರ್ಕ್ ನ್ಯೂ ನೋಟಿಫಿಕೇಶನ್ ಕೂಡ ಲೇಟ್ ಆಗೇ ಆಗುತ್ತೆ. ಸೊ ಇದು ಅಪ್ಡೇಟ್ SBI POದು. ಸೊ ಕ್ಲಿಯರ್ ಆಗಿ ಇನ್ನೂ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ, ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಯಾವುದೇ ವೆಬ್ಸೈಟ್, ಯಾವುದೇ ಕೋಚಿಂಗ್ ಸೆಂಟರ್ಗೂ ಇಲ್ಲ. ಸೊ ಇಷ್ಟೇ ಇರೋದು ನ್ಯೂಸ್. ಇಂಜಿನಿಯರಿಂಗ್ಗೆ ಒಂದು ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಅಷ್ಟೇ. ಪ್ರಿಫರೆನ್ಸ್ ಅಂತ ಅಂದಾಗ ಹ್ಯೂಜ್ ಪ್ರಿಫರೆನ್ಸ್, ಯಾಕಂದ್ರೆ 35% ಅಂತ ಬಂದಾಗ 12,000 ಅಲ್ಲಿ ಅರೌಂಡ್ ಇಟ್ ಈಸ್ 10,000 ಪ್ಲಸ್ ಆಗುತ್ತೆ. 10,200, 10,000 ಪ್ಲಸ್ ಆಗುತ್ತೆ. ಸೊ ಮೋರ್ ದೆನ್ 10,000 ಅಂತ ಅಂದಾಗ, ಸೊ ಇನ್ನ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಬಂದಾಗ ಗೊತ್ತಾಗುತ್ತೆ. ಸೊ ಎಂಜಿನಿಯರಿಂಗ್ ಯಾರ್ಯಾರು ಆಗಿದೆಯಲ್ಲ, ಸೊ ನೀಟಾಗಿ ಪ್ರಿಪೇರ್ ಆಗಬೇಕು. ಸೊ ಇಂಜಿನಿಯರಿಂಗ್, ಸೊ ಅದೊಂದು ಆಡೆಡ್ ಅಡ್ವಾಂಟೇಜ್ ಇರುತ್ತೆ. ಸೊ SBI PO ನಲ್ಲಿ ಪ್ರಿಲಿಮ್ಸ್, ಮೇನ್ಸ್, ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ ಇರುತ್ತೆ. ಸೊ ಇದೆಲ್ಲ ಕ್ಲಿಯರ್ ಮಾಡಿ ಫೈನಲಿ ಲಿಸ್ಟ್ ತಗೋಬೇಕಾಗತ್ತೆ. ಸೊ SBI ಕ್ಲರ್ಕ್ ಅಲ್ಲಿ ಆತರ ಇಲ್ಲ. SBI ಕ್ಲರ್ಕ್ ಅಲ್ಲಿ ಅಫ್ಕೋರ್ಸ್ ಮತ್ತೆ ಗ್ರಾಜುಯೇಷನ್ ಕನ್ಸಿಡರ್ ಮಾಡ್ತಾರೆ. SBI ಕ್ಲರ್ಕ್ಗೂ ಈ ನ್ಯೂಸಿಗೂ ಸಂಬಂಧ ಇಲ್ಲ.
ಇದು ಜಸ್ಟ್ SB ಅಷ್ಟೇ. ಸೊ ಪ್ರೊಬೇಷನರಿ ಆಫೀಸರ್ಸ್ ಅಂತ ಬಂದಾಗ ಇದರಲ್ಲಿ ಪ್ರತಿ ವರ್ಷನೂ ಕೂಡ ಜನರಲ್ ಗ್ರಾಜುಯೇಟ್ಸ್ಗೆ ಕೇಳ್ತಿದ್ರು. ಸೊ ಇವಾಗ ಸ್ಪೆಸಿಫಿಕಲಿ ಮೇ ಬಿ ಇಂಜಿನಿಯರಿಂಗ್ ಕನ್ಸಿಡರ್ ಮಾಡ್ತಾರೆ. ಇಂಜಿನಿಯರಿಂಗ್ದು ಗ್ರಾಜುಯೇಟ್ಸ್ ಎಲ್ಲ ಬರ್ತಿತ್ತಲ್ಲ ಪ್ರತಿ ಸಾರಿ SB ಅಪ್ಲೈ ಮಾಡುವಾಗ. ಬಟ್ ಇವಾಗ ಏನಾದ್ರು ಮತ್ತೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಆದೇಶ ಹೊರಡಿಸ್ತಾರ. ಯಾಕಂದ್ರೆ SB ಅಂತ ತಕ್ಷಣ ಹೊಸದಾಗಿ ಏನಾದ್ರು ಒಂದು ಇನ್ವೆನ್ಷನ್ ಇರುತ್ತೆ ಎಕ್ಸಾಮ್ಸ್ ಗಳಲ್ಲಿ. ಸೊ ಹೇಳಕ್ಕಾಗಲ್ಲ, ಇನ್ನು ಬಂದ್ಮೇಲೆನೆ ಗೊತ್ತಾಗುತ್ತೆ. ಸೊ ಇದು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ ಒಳ್ಳೆ ಸೂಚನೆ. ಸೊ ಟೈಮ್ ವೇಸ್ಟ್ ಮಾಡದೆ ಯಾವುದು ಈ ತರ ನಂತರ ರಿಸಲ್ಟ್ ಅದು ಇದು ತಲೆ ಕೆಡಿಸ್ಕೊಳ್ದೇನೆ ಸ್ಟಡಿನ ಕಂಟಿನ್ಯೂ ಆಗಿರ್ಲಿ. ಸೊ ಇವಾಗ ಮೇ ಮೇ ಎಂಡ್ ಅಲ್ಲಿ ಅಥವಾ ಜೂನ್ ಅಲ್ಲಂತೂ ಪಕ್ಕ ನೋಟಿಫಿಕೇಶನ್ ಆಗುತ್ತೆ RRBದು. ಸೊ ಅಲ್ಲಿಂದ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕಂಟಿನ್ಯೂಸ್ ಆಗಿರುತ್ತೆ, ಪ್ರಿಲಿಮ್ಸ್ ಮೇನ್ಸ್. ಸೊ ನೀಟಾಗಿ ಓದ್ಕೊಳ್ಳಿ, ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ಸೊ ನಾನು ಫರ್ದರ್ ಅಪ್ಡೇಟ್ಸ್ಗಳನ್ನ ಈ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಮತ್ತೆ ಯಾರ್ಯಾರು ಇನ್ನೂ ಕಾಂಪಿಟೇಟಿವ್ ಕನ್ನಡಿಗ ಗ್ರೂಪ್ಗೆ ಸೇರಿಲ್ಲ ಬ್ಯಾಂಕಿಂಗ್ ಅಭ್ಯರ್ಥಿಗಳು, ಕಾಂಪಿಟೇಟಿವ್ ಕನ್ನಡಿಗ ಗ್ರೂಪ್ಗೆ ಸೇರ್ಕೊಳ್ಳಿ, ಟೆಲಿಗ್ರಾಮ್ ಗ್ರೂಪ್. ಸೊ ಎಲ್ಲ ಅಪ್ಡೇಟ್ಸ್ ಮತ್ತೆ ಕ್ವಿಜಸ್ ಕಂಡಕ್ಟ್ ಮಾಡ್ತಿರ್ತೀವಿ. ಸೊ ಯಾರೇ ಕರ್ನಾಟಕದ ಅಭ್ಯರ್ಥಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರೆ ಸೊ ನಮ್ಮ ಗ್ರೂಪಲ್ಲಿ ಹೆಲ್ಪ್ ಮಾಡ್ತೀವಿ, ಆಯ್ತು. ಸೊ ಇದಾಗಿತ್ತು ಅಷ್ಟೇ ಇವತ್ತಿನ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.